ಆಚಾರ್ಯ ಸಮಂತಭದ್ರರ ಕತೆ. ವೃಷಭನಾಥರಿಂದ ಮಹಾವೀರರವರೆಗೆ 24 ತೀರ್ಥಂಕರರಿಗೆ ಜಯವಾಗಲಿ. ಪರಮ ಪೂಜ್ಯ ಆಚಾರ್ಯ ಚಾರಿತ್ರ ಚಕ್ರವರ್ತಿ ಶಾಂತಿಸಾಗರ ಮುನಿ ಮಹಾರಾಜರಿಗೆ ಜಯವಾಗಲಿ. ಪರಮ ಪೂಜ್ಯ ಆಚಾರ್ಯ ರತ್ನ ಬಾಹುಬಲಿ ಮುನಿ ಮಹಾರಾಜರಿಗೆ ಜಯವಾಗಲಿ. ಸಮಸ್ತ ಶಿಕ್ಷಣ ಗುರುಗಳಿಗೆ ಜಯವಾಗಲಿ. ದೀಕ್ಷಾ ಗುರು ಉಪದೇಶ ರತ್ನಾಕರ ಅರ್ಹದ್ ಬಲಿ ಮುನಿ ಮಹಾರಾಜರಿಗೆ ಜಯವಾಗಲಿ. ಬಂಧುಗಳೇ, ಈಗ ಆಚಾರ್ಯ ಸಮಂತಭದ್ರರ ಕಥೆಯನ್ನು ಕೇಳೋಣ. ಭಗವಾನ್ ಸಮಂತಭದ್ರರು ಅವರ ಜನ್ಮ ದಕ್ಷಿಣ ಪ್ರಾಂತ್ಯದ ಅಂತರ್ಗತ ಕಾಂಚಿ ಅನ್ನುವಂಥ ನಗರದಲ್ಲಿ ಆಯಿತು. ಅವರು ಸ್ವಲ್ಪ ದೊಡ್ಡವರಾದ ನಂತರ ಅವರಿಗೆ ಶಿಕ್ಷಣ ಬಹಳ ಚೆನ್ನಾಗಿ ಆಯಿತು. ನ್ಯಾಯಶಾಸ್ತ್ರ, ವ್ಯಾಕರಣ, ಸಾಹಿತ್ಯ, ಸಿದ್ಧಾಂತ ಆದಿ ಎಲ್ಲ ಶಾಸ್ತ್ರಗಳಲ್ಲಿ ಅವರು ಅತ್ಯಂತ ಪರಿಣತರಾದರು. ನಂತರ ಅವರಿಗೆ ಮುನಿದೀಕ್ಷೆ ಕೂಡ ಆಯಿತು. ಮುನಿದೀಕ್ಷೆ ಆದ ನಂತರ ಅವರು ಕಠಿಣವಾದ ತಪಸ್ಸುಗಳನ್ನು ಮಾಡ್ತಾ, ಉಪವಾಸಗಳನ್ನೆಲ್ಲ ಮಾಡ್ತಾ ಎಲ್ಲ ಕಡೆಗೆ ನಿರ್ಭಯವಾಗಿ ವಿಹಾರ ಮಾಡ್ತಾಯಿದ್ರು. ಆದರೆ ಏನು ಮಾಡೋದು, ಕರ್ಮದ ಉದಯ ಯಾರನ್ನೂ ಕೂಡ ಬಿಟ್ಟಿದ್ದಲ್ಲ. ಮುನಿಯೂ ಬಿಡೋದಿಲ್ಲ, ಚಕ್ರವರ್ತಿಯನ್ನು ಬಿಡೋದಿಲ್ಲ, ಯಾರನ್ನೂ ಬಿಡೋದಿಲ್ಲ ಕರ್ಮದ ಉದಯ. ಅವರು ಎಲ್ಲ ಕಡೆ ತಿರುಗ್ತಾ ಇದ್ರು, ಎಲ್ಲ ವಾದ ವಿವಾದಗಳನ್ನು ಮಾಡ್ತಾಯಿದ್ರು. ಅಂದರೆ ಬೇರೆ ಧರ್ಮದವರ ಹತ್ರ ವಾದ ವಿವಾದವನ್ನು ಮಾಡಿ ಜೈನ ಧರ್ಮವನ್ನು ಅವರು ಜಯ ತರ್ತಾಯಿದ್ರು. ಹೀಗೆ ಎಲ್ಲ ಕಡೆ ಓಡಾಡ್ತಾ ಇರಬೇಕಿದ್ರೆ ಅವರಿಗೆ ಇದ್ದಕ್ಕಿದ್ದ ಹಾಗೆಯೇ ಒಂದು ಸಲ ಶರೀರದೊಳಗಡೆ ಭಸ್ಮ ರೋಗ ಪ್ರಾರಂಭ ಆಗೋಯಿತು. ಆ ಭಸ್ಮ ರೋಗ ಅಂದರೆ ಶರೀರಕ್ಕೆ ಎಷ್ಟು ಬೇಕಾದ ಆಹಾರ ಕೊಟ್ಟರೂ ಒಂದು ಸ್ವಲ್ಪ ಸಮಯದ ಒಳಗಡೆ ಎಲ್ಲ ಆಹಾರ ಭಸ್ಮವಾಗಿ ಹೋಗುತ್ತದೆ. ಏನೇನು ಹೊಟ್ಟೆಯಲ್ಲಿ ಉಳಿಯುವುದಿಲ್ಲ. ಮತ್ತು ಹಸಿವು ಅದೊಂದು ರೋಗ ಇದೆ. ಅದನ್ನು ಭಸ್ಮ ವ್ಯಾಧಿ ಅಂತ ಕರೀತಾರೆ. ಈಗೆಲ್ಲ ಕಡಿಮೆ ಆಗಿದೆ. ಅದು ಹಿಂದಿನ ಕಾಲದಲ್ಲಿ ಭಸ್ಮ ವ್ಯಾಧಿಗಳೆಲ್ಲ ಜಾಸ್ತಿ ಇತ್ತು ಅವಾಗ. ಆ ಸಮಯದಲ್ಲಿ ಇದು 2000 ವರ್ಷದ ಹಿಂದಿನ ಕಥೆ ಐತಿ. ಆ ಸಮಯದಲ್ಲಿ ಈ ಸಮಂತಭದ್ರಾಚಾರ್ಯರು ವಿಚಾರ ಮಾಡೋದಕ್ಕೆ ಶುರು ಮಾಡಿದ್ರು. ಅರೆ, ನಾನು ನ್ಯಾಯ, ಸಿದ್ಧಾಂತ, ವ್ಯಾಕರಣ ಇಷ್ಟೆಲ್ಲ ಶಾಸ್ತ್ರಗಳನ್ನು ನಾನು ಕಲಿತೆ, ಆದರೆ ಏನೂ ಉಪಯೋಗ ಆಯಿತು ನನ್ನಿಂದ? ನಾನು ಏನು ಧರ್ಮದ ಪ್ರಭಾವನೆ ಮಾಡಿದೆ, ಜೈನ ಧರ್ಮದ ನಾನು ಏನು ಪ್ರಭಾವನೆ ಮಾಡಿದೆ ಅಂತ ಅವರಿಗೆ ಬಹಳ ದುಃಖ ಆಯಿತು. ಆದರೆ ಹೇಗಾರು ಮಾಡಿ ಈ ರೋಗವನ್ನು ನಿವಾರಣೆ ಮಾಡಬೇಕು ಅಂತ ವಿಚಾರ ಮಾಡಿದರು. ಈ ರೋಗ ಹೇಗೆ ನಿವಾರಣೆ ಮಾಡೋದು? ಇದಕ್ಕೆ ಒಂದೇ ಒಂದು ಉಪಾಯ ಇದೆ. ಅಂದರೆ ಈ ಶರೀರಕ್ಕೆ ಅತ್ಯಂತ ಪೌಷ್ಟಿಕ ರಸಗಳು ಇರುವಂಥ ಆಹಾರದ ಅವಶ್ಯಕತೆ ಇದೆ. ಆ ಆಹಾರವನ್ನು ಹಾಕ್ತಾ ಸಾಕಷ್ಟು ಸಮಯದ ನಂತರ ಈ ಕ್ಷುಧ ಅಂದರೆ ಹೊಟ್ಟೆಯ ಈ ವೇದನೆ ಏನಿದೆಯಲ್ಲ, ಇದು ಶಾಂತ ಆಗುತ್ತೆ ಅಂತ ಅವರಿಗೆ ಗೊತ್ತಾಯಿತು. ಇದಕ್ಕೆ ಇದೇ ಔಷಧಿ, ಬೇರೆ ಯಾವುದೇ ಔಷಧಿಯಿಂದ ಇದು ತಯಾರಾಗುವಂಥ ವಿಷಯ ಇಲ್ಲ. ಈಗ ಏನು ಮಾಡೋದು? ಮುನಿಯ ಅವಸ್ಥೆಯಲ್ಲಿ ಉಪವಾಸ ಮಾಡಿಕೊಂಡು, ಅಂತರಾಯಗಳನ್ನು ಪಾಲನೆ ಮಾಡಿಕೊಂಡು, ವಿಹಾರ ಮಾಡಿಕೊಂಡು, ಮುನಿಯ ಆಹಾರದಲ್ಲಿ ಈ ಮುನಿ ಜೀವನದಲ್ಲಿ ಈ ರೋಗವನ್ನು ನಾನು ಶಮನೆ ಮಾಡೋದಕ್ಕೆ ಅಸಾಧ್ಯ ಇದೆ. ಅದಕ್ಕೋಸ್ಕರ ನಾನೀಗ ಮುನಿ ವೇಷವನ್ನು ಬಿಟ್ಟು ಬೇರೆ ವೇಷವನ್ನು ಧಾರಣೆ ಮಾಡಿಕೊಂಡು ಹೇಗಾದರೂ ಒಂದು ಸಲ ಈ ರೋಗವನ್ನು ದೂರ ಮಾಡಬೇಕು. ಅದಾದ ನಂತರ ನಾನು ಜೈನ ಧರ್ಮದ ಹೇಗಾದರೂ ನಾನು ಪ್ರಭಾವನೆ ಮಾಡ್ತೀನಿ ಅಂತ ವಿಚಾರ ಮಾಡಿ ಅವ್ರು ಏನು ಮಾಡಿದ್ರು, ಮುನಿ ದೀಕ್ಷೆಯನ್ನು ಬಿಟ್ಟುಬಿಟ್ರು. ಮುನಿ ದೀಕ್ಷೆಯನ್ನು ಬಿಟ್ಟು ಅವರು ವಿಹಾರ ಮಾಡ್ತಾ ಅಂದರೆ ಕಾಂಚಿಯಿಂದ ಹೊರಟುಬಿಟ್ರು ಅವರು. ಈಗ ಅಲ್ಲಿಂದ ಹೊರಟು ಪುಂಡ್ರ ಅಂತ ಒಂದು ನಗರ ಇತ್ತು, ಪುಂಡ್ರ ಅಂಥೇಳಿ. ಆ ನಗರಕ್ಕೆ ಅವ್ರು ಬಂದರು. ಅಲ್ಲಿ ಅಲ್ಲಿ ಏನಾಗಿತ್ತು, ಪುಂಡ್ರ ನಗರದಾಗೆ ಬೌದ್ಧರ ದೊಡ್ಡ ದೊಡ್ಡ ದಾನಶಾಲೆಗಳಿದ್ದು ಅವಾಗೆಲ್ಲ. ಅಲ್ಲಿ ಬೌದ್ಧರ ಸಂಖ್ಯೆ ಭಾಳ ಇತ್ತು. ಆವಾಗ ಅಲ್ಲಿ ಹೋಗಿ ಅವರು ವಿಚಾರ ಮಾಡಿದರು, ಈ ಬೌದ್ಧರ ಈ ದಾನಶಾಲೆಗಳಲ್ಲಿ ಹೋಗಿ ನಾನೇನಾದ್ರು ನಿಂತರೆ ನನಗೆ ಈ ಕ್ಷುಧಾರೋಗ ಶಾಂತ ಆಗ್ಬೋದು ಅಂತ ವಿಚಾರ ಮಾಡಿದರು. ಆದರೆ ಅಲ್ಲಿ ಅವರಿಗೆ ಹಾಗೆ ಊಟ ಹಾಕುವವರು ಯಾರು? ಎಷ್ಟು ದಿವಸ ಅಂತೂ ಹಾಕ್ಯಾರು? ಅದಕ್ಕೆ ಅಲ್ಲಿ ಏನಾಗಿತ್ತು ಅಂದರೆ ಆ ಬೌದ್ಧ ಸಾಧುಗಳು ಸಾಕಷ್ಟು ಜನ ಇರ್ತಾಯಿದ್ರು. ಅವರಿಗೆ ಆ ಬೌದ್ಧರ ಭಕ್ತರು ಇದ್ದಾರಲ್ಲ, ಅವರು ಒಳ್ಳೆ ಪೌಷ್ಟಿಕವಾದ ಆಹಾರವನ್ನು ತಂದು ದಾನ ಮಾಡ್ತಾಯಿದ್ರು ಬೌದ್ಧ ಗುರುಗಳಿಗೆ. ಅದಕ್ಕೆ ಇವರು ವಿಚಾರ ಮಾಡಿದರು, ನಾನು ಹೀಗೆ ಇದ್ದರೆ ಏನು ಉಪಯೋಗ ಆಗುವುದಿಲ್ಲ, ನಾನು ಕೂಡ ಬೌದ್ಧ ಸಾಧುವಿನ ವೇಷ ಹಾಕೋಬೇಕು ಅಂತ ಹೇಳಿ ಇವರು ಏನು ಮಾಡಿದರು, ಬೌದ್ಧ ಸಾಧುವಿನ ವೇಷ ಹಾಕ್ಕೊಂಡು ಆ ಸಾಧುಗಳ ಮಧ್ಯದಲ್ಲಿ ಇದ್ದರು. ಸ್ವಲ್ಪ ದಿನ ಇದ್ದರು ಹೀಗೇ. ಆದರೂ ಕೂಡ ಅವರ ಕ್ಷುಧಾರೋಗ ಶಾಂತ ಆಗಲಿಲ್ಲ. ಮತ್ತು ಆ ವೇದನೆ ಜಾಸ್ತಿ ಆಗೋದಕ್ಕೆ ಶುರುವಾಯಿತು.
ಅವಾಗ ಅವ್ರು ಏನು ಮಾಡಿದ್ರು, ಇಲ್ಲಿಯ ಆಹಾರದ ಪೌಷ್ಟಿಕತೆ ನನಗೆ ಸಾಕಾಗೋದಿಲ್ಲ ಅಂತ ಹೇಳಿ ಇಲ್ಲಿಂದ ಇನ್ನು ಮುಂದೆ ಹೋಗಬೇಕು ಅಂಥೇಳಿ ದಶಾಪುರ್ ಅಂದರೆ ಮಂದೋಸೋರ್ ಅಂಥೇಳಿ ಒಂದು ಊರಿದೆ, ಅಲ್ಲಿಗೆ ಹೊಂಟುಬಿಟ್ರು. ಆವಾಗ ಅಲ್ಲಿ ಹೋದಾಗ ಅಲ್ಲಿ ಏನಾಗಿತ್ತು, ಅಲ್ಲಿ ವೈಷ್ಣವರು ಜಾಸ್ತಿ ಇದ್ದರು. ಇವರು ಹೋಗಿ ಅಲ್ಲಿ ವೈಷ್ಣವರ ಗುರುಗಳ ಭಗವತ್ ವೈಷ್ಣವ ಅವರ ಆ ಗುರುಗಳ ವೇಷ ಹಾಕಿದರು. ಅವರು ವೇಷ ಹಾಕ್ಕೊಂಡು ಅವ್ರು ಸಾಧು ಆಗಿಬಿಟ್ರು. ಅವ್ರು ಸಾಧು ಹಾಕ್ಕೊಂಡು ವೇಷ ಹಾಕ್ಕೊಂಡು ಅವ್ರ ಜೊತೆಗೆಲ್ಲ ಆಹಾರ ಮಾಡೋದಕ್ಕೆ ಶುರು ಮಾಡಿದ್ರು. ಆವಾಗ ಇನ್ನೂ ಕೂಡ ಅಲ್ಲಿ ಹಾಗೆ ಮಾಡ್ತಾಯಿದ್ರೂ ಸಹ ಅವರಿಗೆ ಅಲ್ಲೂ ಕೂಡ ಯೋಗ್ಯ ಆಹಾರ ಸಿಕ್ಕಿಲ್ಲ ಅನ್ನಿಸ್ತು ಅವ್ರಿಗೆ. ಆವಾಗ ಇನ್ನು ಮತ್ತೆ ಮುಂದೆ ಹೋಗಿ ಎಲ್ಲಾರು ನೋಡುವ, ಅಕಸ್ಮಾತ್ ನಮ್ಮ ರೋಗಕ್ಕೆ ರೋಗವನ್ನು ಶಮನ ಮಾಡುವಂಥ ಎಲ್ಲರೂ ಔಷಧಿ ಸಿಗ್ಬೋದು, ಆಹಾರ ಸಿಗ್ಬೋದು ಅಂತ ಹೇಳಿ ಹೋಗ್ತಾ 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 ಬಹಳ ದೂರ ಹೋದರು. ಬನಾರಸ್ವರೆಗೆ ಹೋದರು. ಬನಾರಸ್ನಲ್ಲಿ ಅಲ್ಲಿ ಏನಾಗಿತ್ತು, ಅವಾಗ ಆ ಬನಾರಸ್ ರಾಜ್ಯದಲ್ಲಿ ಆವಾಗ ರಾಜ ಇದ್ದ, ಅಂದರೆ 2000 ವರ್ಷದ ಹಿಂದಿನ ವಿಷಯ ಇತ್ತಿದು. 2000 ವರ್ಷದ ಹಿಂದೆ ಅಲ್ಲಿ ಶಿವಕೋಟಿ ರಾಜ ಇದ್ದ. ಆ ಶಿವಕೋಟಿ ರಾಜ ಏನಿದ್ದ, ಅವನು ಶಿವನ ಪರಮ ಭಕ್ತ ಇದ್ದ. ಅವನು ಶಿವನಿಗೋಸ್ಕರ ಒಂದು ದೊಡ್ಡ ಮಂದಿರವನ್ನು ಅಲ್ಲಿ ಕಟ್ಟಿಸಿದ್ದ. ಬಹಳ ದೊಡ್ಡ ವಿಶಾಲವಾದ ಒಂದು ಮಂದಿರ ಇತ್ತು. ಆ ಮಂದಿರವನ್ನು ಕಟ್ಟಿಸಿ ಅವನು ಏನು ಮಾಡ್ತಿದ್ದ, ಅಲ್ಲಿ ಸಾಕಷ್ಟು ಜನ ಪೂಜಾರಿಗಳನ್ನು ಇಟ್ಟಿದ್ದ. ಪೂಜೆಗೆ ಮತ್ತು ವ್ಯವಸ್ಥೆ ನೋಡ್ಕೊಳ್ಳೋದಕ್ಕೆ, ಕ್ಲೀನ್ ಮಾಡೋದಕ್ಕೆ ಎಲ್ಲ ಪೂಜಾರಿಗಳನ್ನು ಇಟ್ಟಿದ್ದ. ಮತ್ತು ಅವನು ದಿನನಿತ್ಯ ಆ ಶಿವನ ಪಿಂಡಿಯನ್ನು ದರ್ಶನ ಮಾಡೋದಕ್ಕೆ ಕೂಡ ಬರ್ತಾ ಇದ್ದ. ಮತ್ತು ಆ ಶಿವನಿಗೆ ಏರ್ಸೋದಕ್ಕೆ ಅಂಥೇಳಿ ಎಲ್ಲ ನೈವೇದ್ಯ ಸಾಮಗ್ರಿಗಳನ್ನೆಲ್ಲ ರಾಜ್ಯದಿಂದ ಅವನು ಒಳ್ಳೆ ಒಳ್ಳೆ ನೈವೇದ್ಯಗಳನ್ನು ಕೊಟ್ಟು ಕಳಿಸ್ತಾ ಇದ್ದ. ಎಲ್ಲಿಗೆ? ಈ ಶಿವನಿಗೆ ಏರ್ಸೋದಕ್ಕೆ ಅಂಥೇಳಿ ಅರ್ಘ್ಯಗಳನ್ನೆಲ್ಲ ಕೊಡ್ತಾ ಇದ್ನಲ್ಲ, ನೈವೇದ್ಯಗಳು. ಆವಾಗ ಇವರು ಹೋಗಿ ಅಲ್ಲಿ ನೋಡಿದರು. ಯಾರ? ಸಮಂತಭದ್ರಾಚಾರ್ಯರು ಅಲ್ಲಿಗೆ ಹೋಗಿ ನೋಡಿದ್ರು. ಅವರೇನೀಗ ಸಮಂತಭದ್ರಾಚಾರ್ಯ ಅಂತ ಅವರೇನೀಗ ಮುನಿ ಅವಸ್ಥೆಯಲ್ಲಿ ಇರಲಿಲ್ಲ, ಈಗ ಅವರು ಬಟ್ಟೆ ಹಾಕಿದವರಿದ್ದರು. ಅಲ್ಲಿ ಹೋಗಿ ನೋಡಿದರು. ಅಲ್ಲಿ ಹೋಗಿ ನೋಡಿ ಶಿವನಿಗೆ ತರುವಂಥ ಅಂಥ ಒಳ್ಳೆ ಆಹಾರಗಳನ್ನೆಲ್ಲ ದಿಟ್ಟಿಸಿ ನೋಡಿದ್ರು. ಅರೆ, ಎಷ್ಟು ಒಳ್ಳೆ ಒಳ್ಳೆ ಆಹಾರಗಳನ್ನೆಲ್ಲ ಇಲ್ಲಿ ತರ್ತಾ ಇದ್ದಾರೆ, ಎಷ್ಟು ಸ್ವಾದಿಷ್ಟವಾಗಿ, ಎಷ್ಟು ಪೌಷ್ಟಿಕವಾಗಿದೆ. ಆವಾಗ ಅಲ್ಲಿ ಬ್ರಾಹ್ಮಣರು ಏನು ಪೂಜೆ ಮಾಡ್ತಾರಲ್ಲ, ಅವರಿಗೆ ಇವ್ರು ಕೇಳಿದರು, ಯಾಕೆ ನೀವು ಇಷ್ಟೆಲ್ಲ ರಾಜ ಎಲ್ಲ ಕಳಿಸ್ತಾನಲ್ಲ ನೈವೇದ್ಯ ಎಲ್ಲವನ್ನು, ನೀವು ಯಾಕೆ ಶಿವನಿಗೆ ಯಾಕೆ ತಿನ್ಸೋದಕ್ಕೆ ಆಗೋದಿಲ್ಲೇನೋ ನಿಮ್ಮ ಕಡೆ ಅಂತ ಕೇಳಿದ್ರು. ಬ್ರಾಹ್ಮಣರಿಗೆ ಆಶ್ಚರ್ಯವಾಯಿತು. ಈ ಮನುಷ್ಯ ಯಾಕೆ ಹೀಗೆಲ್ಲ ಮಾತಾಡ್ತಾನಲ್ಲ, ಶಿವ ಏನೋ ತಿಂತಾನೇನೋ ಅಂತ ಅಂದರು. ಅದಕ್ಕೆ ನಾನು ತಿನ್ಸ್ಕೊಡ್ತೀನಿ ಬೇಕಾರೆ ಅಂತಂದರು. ಯಾರಿಗೆ? ಆ ಬ್ರಾಹ್ಮಣರಿಗೆ, ಇವರು ಸಮಂತಭದ್ರ. ಅದಕ್ಕೆ ಅವ್ರಿಗೆ ಆಶ್ಚರ್ಯ ಆಗೋಯ್ತು. ಅವ್ರು ಸೀದಾ ಹೋಗಿ ರಾಜನಿಗೆ ಹೇಳಿದ್ರು, ಹೀಗೆ ಒಬ್ಬ ಯೋಗಿ ಬಂದಿದ್ದಾನೆ, ಇವಾಗ ಅವನು ಹೇಳ್ತಿದ್ದಾನೆ ಶಿವನಿಗೆ ನೀವು ಒಳ್ಳೆ ಒಳ್ಳೆ ನೈವೇದ್ಯ ಎಲ್ಲ ಕಳಿಸಿದ್ರು ನಾನು ತಿನ್ನಿಸ್ತೀನಿ ಅಂತ ಹೇಳ್ತಾ ಇದ್ದಾನೆ, ಏನು ಮಾಡೋದು ಅಂತ ರಾಜನಿಗೆ ಹೋಗಿ ಕೇಳಿದ್ರು. ರಾಜನಿಗೆ ಭಾಳ ಆಶ್ಚರ್ಯನೂ ಆಯ್ತು ಮತ್ತು ಸಂತೋಷನೂ ಆಯಿತು. ಅಕಸ್ಮಾತ್ ಶಿವ ಏನಾರು ತಿನ್ನಂಗೆ ಇದ್ಬಿಟ್ರೆ ಕೊಡ್ರಪ್ಪ, ಒಳ್ಳೆ ಒಳ್ಳೆ ಲಾಡು ಬರ್ಫಿ ಆದಿ ಒಳ್ಳೆ ಒಳ್ಳೆ ವ್ಯಂಜನಗಳನ್ನು ಕೊಡ್ರಿ ಅಂತ ಹೇಳಿ ಆದೇಶ ಮಾಡ್ದ. ಆವಾಗ ಪಾಪ ಬ್ರಾಹ್ಮಣರೆಲ್ಲನ ತಗೊಂಡು ನಾಳೆ ಅಂದರೆ ಎಲ್ಲ ಅದನ್ನು ತಗೊಂಡು ಬಂದು ಅಲ್ಲಿಗೆ ಕೊಟ್ಟು ಅವ್ರಿಗೆ ಹೇಳಿದ್ರು ಸಮಂತಭದ್ರರಿಗೆ, ನೀವು ತಿನ್ನಿಸ್ತೀರಾ ಆದರೆ ಭಗವಾನ್ರಿಗೆ ತಿನ್ನಿಸ್ರಿ ಅಂತಂದರು. ಅವು ಸಮಂತಭದ್ರ ಏನಂದರು, ಇವರು ಹೀಗೆ ಶಿವ ಎಲ್ಲನೂ ಹೀಗೆಲ್ಲ ಇದರಲ್ಲಿ ಓಪನ್ ಪ್ಲೇಸ್ ಅಂದರೆ ಇದರಲ್ಲಿ ತಿನ್ನೋದಿಲ್ಲ, ಅದಕ್ಕೆ ನಾನು ಬಾಗಿಲು ಹಾಕಿ ತಿನ್ನಿಸ್ಬೇಕಾಗುತ್ತೆ ಅಂತ ಹೇಳಿ ಏನು ಮಾಡ್ರು, ಎಲ್ಲರನ್ನ ಪೂಜಾರಿಗಳನ್ನೆಲ್ಲ ಹೊರಗಡೆ ಹಾಕಿದ್ರು. ಎಲ್ಲಿ ಇದು ಮಂದಿರದಿಂದ ಹೊರಗಡೆ ಹಾಕಿ ಒಳಗಡೆ ಬಾಗಿಲು ಹಾಕ್ಕೊಂಡ್ರು. ಆ ನೈವೇದ್ಯ ಎಲ್ಲ ಒಳಗಡೆ ಇಡ್ಸ್ಕೊಂಡು ಬಾಗಿಲು ಹಾಕ್ಕೊಂಡು ಕೂತ್ಕೊಂಡು ಬಹಳ ದಿವಸದಿಂದ ಹಸಿವಿತ್ತು ಹೊಟ್ಟೆ ಒಳಗಡೆ, ಎರಡೂ ಕೈಯಲ್ಲಿ ತಿಂದು ಅರ್ಧ ಗಂಟೆ ಒಳಗಡೆ ಎಲ್ಲ ಪೂರ ಮುಗಿಸಿ ಆ ಕೈ ತೊಳ್ಕೊಂಡು ಬಾಗಿಲು ತೆಗೆದು ಹೇಳಿದ್ರು, ನೋಡ್ರಿ ಶಿವನಿಗೆಲ್ಲನೂ ಪೂರ ತಿನ್ನಿಸಿಬಿಟ್ಟಿದ್ದೀನಿ ನಾನು, ಈಗ ಪಾತ್ರೆಗಳು ಖಾಲಿ ಆಗಿದ್ದಾವೆ, ಇವುಗಳನ್ನೆಲ್ಲ ಹೋಗಿ ತೊಳ್ಕೊಂಬರ್ರಿ. ಈ ಬ್ರಾಹ್ಮಣರೆಲ್ಲ ಪಾಪ ಏನು ಮಾಡೋದು, ಆಶ್ಚರ್ಯ ಆಯಿತು, ಅವ್ರಿಗೆ ಸಂತೋಷನೂ ಕೂಡ ಆಯಿತು. ಶಿವ ಇವತ್ತಿನಿಂದ ತಿನ್ನೋದಿಕ್ಕೆ ಶುರು ಮಾಡ್ದ ಅಂತ. ಪಾಪ ಸಾದಾ ಮನಸ್ಸರು ಅವರು. ಇನ್ನೇನು ಮಾಡೋದು, ಆವಾಗ ಹೀಗೆ ಶಿವ ತಿಂತಾನೆ ಅಂತ ರಾಜನಿಗೂ ಭಾಳ ಸಂತೋಷ ಆಯಿತು. ರಾಜ ದಿನದಿಂದ ದಿನಕ್ಕೆ ಒಳ್ಳೆ ಒಳ್ಳೆ ನೈವೇದ್ಯಗಳನ್ನು ಮಾಡಿ ಅಲ್ಲಿಗೆ ಕಳಿಸೋದಕ್ಕೆ ಹೇಳ್ದ. ಎಲ್ಲರೂ ಒಳ್ಳೆ ನೈವೇದ್ಯ ತಗೊಂಬಂದು ಶಿವನ್ ತಿಂತಾನೆ ಅಂಥೇಳಿ ಪಾಪ ಕೊಡೋದಕ್ಕೆ ಶುರು ಮಾಡಿದ್ರು. ಇವರೇನು ಒಳಗಡೆಯಿಂದ ಯಾವಾಗಲೂ ತಿಂದು ಇವ್ರ ರೋಗ ಎಲ್ಲ ಶಮನ ಆಗ್ತಾ ಬಂತು ನಿಧಾನ. ಹೀಗೆ ತಿಂತಾ 6 ತಿಂಗಳು ಮುಗಿದು ಹೋಯ್ತು ನೋಡ್ರಿ. ಪೂರ 6 ತಿಂಗಳು ಮುಗೀತು. 6 ತಿಂಗಳು ಮುಗೀತು. ಈಗ ಆ ನೈವೇದ್ಯ ಏನು ತಂದಿದ್ದಿತ್ತಲ್ಲ ಅದರಲ್ಲಿ ಸ್ವಲ್ಪ ನೈವೇದ್ಯ ಉಳಿಯೋದಕ್ಕೆ ಶುರುವಾಯಿತು.
ಅದಕ್ಕೆ ಪೂಜಾರಿಗಳು ಕೇಳೋದಕ್ಕೆ ಶುರು ಮಾಡ್ರು, ಯಾಕೆ ಇವತ್ತೇನು ಶಿವ ತಿಂದಿಲ್ಲೇನೋ ಹಂಗೆ ಹಿಂಗೆ ಅಂತ ಕೇಳೋದಕ್ಕೆ ಶುರು ಮಾಡ್ರು. ಅದಕ್ಕೆ ಇವರು ಸಮಂತ ಭದ್ರ ಅಂದರು, ಶಿವ ಈಗ ತಿಂದು ತಿಂದು ತೃಪ್ತ ಆಗಿದ್ದಾನೆ ಅಂತ ಅಂದರು. ಆದರೆ ಅದು ಒಂದು ಸ್ವಲ್ಪ ಎಲ್ಲರಿಗೂ ಸಂಶಯ ಬರುವ ಹಾಗೆ ಆಯಿತು. ಎಲ್ಲರಿಗೂ ಗ್ಯಾರಂಟಿ ಆಗಿಲ್ಲ ಅದು. ಇವರು ಹೀಗೆ ಹೇಳ್ತಾರೆ, ಇದರಲ್ಲಿ ಏನೂ ಮೋಸ ಇರಬೇಕು. ಶಿವ ಮೊದಲು ತಿಂತಿರಲಿಲ್ಲ, ಇವ್ರು ಬಂದ ಕೂಡಲೇ ಹೇಗೆ ತಿನ್ನೋದಕ್ಕೆ ಶುರು ಮಾಡ್ದ, ಈಗ ಹೇಗೆ ತೃಪ್ತ ಆದ, ಇದೆಲ್ಲ ಸ್ವಲ್ಪ ಸಂಶಯಗಳು ಬಂತು ಆ ಜಾಗದಲ್ಲಿ. ಸಂಶಯ ಬಂತು. ಅವಾಗ ರಾಜನಿಗೆ ಹೋಗಿ ಅವ್ರು ಹೇಳಿದ್ರು, ರಾಜ ಹೀಗಿದೆ, ಇದು ಒಂದು ಸ್ವಲ್ಪ ನಮಗೆ ಸಂಶಯ ಬರ್ತಾ ಇದೆ. ರಾಜ ಕೂಡ ಹೇಳ್ದ, ಇದು ಒಂದು ಸ್ವಲ್ಪ ವಿಚಾರ ಮಾಡುವಂಥ ವಿಷಯ ಇಟ್ಟು, ಯಾವುದೇ ಕಾರಣಕ್ಕೂ ನೀವು ಆ ಯೋಗಿಯ ಮೇಲೆ ಒಂದೇ ಸಲ ಬಲಾತ್ಕಾರವಾಗಿ ಅಥವಾ ಒಂದೇ ಸಲ ನೀವೇನು ಕಡ್ಡಾಯವಾಗಿ ಯಾವುದೇ ವಿಷಯವನ್ನು ಹೇರಬೇಡ್ರಿ. ಯಾವುದಕ್ಕೂ ಸರಿ ಯಾವುದಿದೆ ತಪ್ಪು ಯಾವುದಿದೆ ಅದನ್ನು ಸರಿಯಾಗಿ ಪರೀಕ್ಷೆ ಮಾಡಿ ಆ ಸಾಧುವನ್ನು ನಾವು ಆನಂತರನೇ ಕೇಳಬೇಕು. ಇಲ್ಲಾಂದರೆ ಯೋಗಿಗಳನ್ನು ನಾವು ಹಾಗೆ ಕೇಳಬಾರ್ದು, ಹಾಗೆಲ್ಲ ಮಾಡೋದು ತಪ್ಪಾಗುತ್ತೆ ಅಂತ ಹೇಳಿ ಶಿವಕೋಟಿ ರಾಜ ಏನಂದ, ಏನಾರು ಉಪಾಯ ಮಾಡಿರಿ ಅಂತಂದ. ಆವಾಗ ಅದಕ್ಕೊಂದು ಉಪಾಯ ಹುಡುಕಲಾಯಿತು. ಒಬ್ಬ ಸಣ್ಣ ಬಾಲಕನನ್ನು ಹುಡುಕಿ, ಅತ್ಯಂತ ಬಾಲಕ ಅಂದರೆ ಹುಡುಗನನ್ನು ಹುಡುಕಿ, ಆ ಶಿವನ ಏನು ಅಭಿಷೇಕ ಮಾಡ್ತಿದ್ರಲ್ಲ, ಅಭಿಷೇಕ ಮಾಡಿ ಆ ನೀರು ಹೋಗ್ತಿತ್ತು ನೋಡ್ರಿ, ಆ ಜಾಗದಲ್ಲಿ ಅವನನ್ನು ಅಲ್ಲಿ ಕೂರಿಸಿಬಿಟ್ರು. ಆ ಸಣ್ಣ ಹುಡುಗನ ಮಲಗಿಸಿ ಅವನ ಮೇಲೆ ಏನು ಮಾಡಿದರು, ಈ ಶಿವನ ಪೂಜೆಗೆ ಅಂಥೇಳಿ ಆ ಹೂವು ಮತ್ತು ಹಣ್ಣುಗಳು ಮತ್ತು ಎಲೆಗಳು, ಈ ಬಿಲ್ವಪತ್ರ ಎಲೆ ಅಂಥದ್ದೆಲ್ಲ ಬರುತ್ತಲ್ಲ, ಬಾಳೆ ಎಲೆ, ಅದನ್ನೆಲ್ಲ ಮುಚ್ಚಿಬಿಟ್ರು ಆ ಸಣ್ಣ ಹುಡುಗನಿಗೆ. ಇವರು ಈ ಸಮಂತ ಭದ್ರರು ಎಲ್ಲಿಗೂ ಹೊರಗಡೆ ಹೋಗಿದ್ರು, ಇವ್ರಿಗೆ ಗೊತ್ತಾಗಿಲ್ಲ ಇದು. ಅದನ್ನೆಲ್ಲ ಮುಚ್ಚಾದ್ಮೇಲೆ ಸಮಂತ ಭದ್ರರಿಗೆ ಬಂದರು. ಅಲ್ಲಿಗೆ ಬಂದ ನಂತರ ಇನ್ನು ಎಲ್ಲರನ್ನ ಹೊರಗಡೆ ಕಳಿಸ್ಬೇಕು. ನೈವೇದ್ಯ ಎಲ್ಲ ಬಂತು. ನೈವೇದ್ಯ ಎಲ್ಲ ಒಳಗಡೆ ಶಿವನ ಮುಂದ್ಗಡೆ ಇಟ್ಕೊಂಡು ಒಳಗಡೆ ಇದ್ದವ್ರನ್ನೆಲ್ಲ ಹೊರಗಡೆ ಹಾಕಿ ಬಾಗಿಲ ಹಾಕಿ ಎಲ್ಲ ಪೂರ ತಿನ್ನೋದಕ್ಕೆ ಶುರು ಮಾಡಿದರು. ಇಷ್ಟಾದ ನಂತರ ಈಗ ಎಲ್ಲ ತಿಂದೆಲ್ಲ ಸಂಪೂರ್ಣ ಆಯಿತು. ಇನ್ನು ಪಾತ್ರೆಗಳೆಲ್ಲ ಉಳಿದು ಕೈ ತೊಳ್ಕೊಂಡು ಬಾಗಿಲು ತೆಗೆದ ತಕ್ಷಣ ಮುಂದೆ ನೋಡ್ತಾರೆ, ಸೈನಿಕರು ನಿಂತಿದ್ದಾರೆ, ರಾಜ ನಿಂತಿದ್ದಾನೆ, ಮಂತ್ರಿಗಳು ನಿಂತಿದ್ದಾರೆ. ಈ ಏನು ಪುರೋಹಿತ ವರ್ಗ ಏನಿತ್ತಲ್ಲ, ಅಂದರೆ ಈ ಬ್ರಾಹ್ಮಣರು ಪೂಜೆ ಮಾಡೋರಿದ್ದಾರಲ್ಲ ಪಾಪ, ಇವರೆಲ್ಲ ನಿಂತಿದ್ದಾರೆ. ಆವಾಗ ತಕ್ಷಣವೇ ಗೊತ್ತಾಯ್ತು ಸಮಂತ ಭದ್ರಾಚಾರ್ಯಗೆ, ಯಾಕೆಂದರೆ ಇವರ ಬುದ್ಧಿ ಅತ್ಯಂತ ತೀಕ್ಷ್ಣ ಇತ್ತಲ್ಲ, ಇವರಿಗೆ ತಕ್ಷಣ ಗೊತ್ತಾಯಿತು ಏನೋ ಒಂದು ಘಟನೆ ನಡೆದಿದೆ, ಈಗ ಇದು ನನ್ನ ಮೇಲೆ ಆಪತ್ತಿ ಬರೋದಂತೂ ಗ್ಯಾರಂಟಿ ಇದೆ ಅಂತ ವಿಷಯ ಅಷ್ಟೊತ್ತಿನೊಳಗಡೆ ಅವ್ರಿಗೆ ಗೊತ್ತಾಗೋಯ್ತು. ಅಷ್ಟು ವಿಚಾರ ಮಾಡ್ತಿದ್ರು. ಆವಾಗಲೇ ಆ ಹುಡುಗ ಅಲ್ಲಿ ಮುಚ್ಚಿಟ್ಟಿದ್ರಲ್ಲ ಒಳಗಡೆ ಶಿವಲಿಂಗದ, ಅಂದರೆ ಆ ಶಿವನ ಅಭಿಷೇಕ ಮಾಡಿ ಎಲ್ಲಿ ಹೋಗ್ತಿತ್ತಲ್ಲ ನೀರು, ಆ ಇದ್ರೊಳಗಡೆ ಪೈಪ್ ಒಳಗಡೆ ಮುಚ್ಚಾಕಿಬಿಟ್ಟಿದ್ರು. ಆ ಹುಡುಗ ಎದ್ದು ಸೀದಾ ಹೊರಗಡೆ ಬಂದ. ರಾಜನಿಗೆ ಸಮ್ಮುಖ ನಿಂತು ಹೇಳ್ದ, ಹೇ ರಾಜನ್, ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ, ಶಿವ ಏನು ತಿಂದಿಲ್ಲ, ಎಲ್ಲ ಪೂರ ಇವರೇ ತಿಂದು ಹಾಕಿದ್ದಾರೆ ಅಂತ ಸ್ಪಷ್ಟವಾಗಿ ಹೇಳ್ದ ಯಾರೋ ಆ ಹುಡುಗ. ಇಷ್ಟ ಆದ ತಕ್ಷಣ ಈ ಏನು ಉಳಿದ ಬ್ರಾಹ್ಮಣರೆಲ್ಲ ಏನಿದ್ರಲ್ಲ, ಇವರು ಕೂಡ ಆ ಹುಡುಗನ ಸ್ವರಕ್ಕೆ ಸ್ವರ ಜೋಡಿಸಿದ್ರು. ಹೌದು ಹೀಗೆ ಆಗ್ತಾ ಇದೆ, ಅವತ್ತಿನಿಂದಲೂ ಎಲ್ಲನೂ ಹೀಗೆ ಆಗ್ತಾಯಿದೆ, ನಮಗೆ ಗೊತ್ತಿತ್ತು ಹಾಗೆ ಅಂತೆಲ್ಲ ಮಾತಾಡೋದಕ್ಕೆ ಶುರು ಮಾಡ್ರು ಪಾಪ ಯಾರ ಆ ಬ್ರಾಹ್ಮಣರ ವರ್ಗದವರು. ಆವಾಗ ರಾಜ ಮತ್ತು ಮಂತ್ರಿಗಳೆಲ್ಲ ಕೇಳಿದ್ರು, ನೀವು ಯಾವ ಜಾತಿಯವರಿದ್ದೀರಿ, ನೀವು ನಮಗೆ ಯಾಕೋನೋ ಶಿವನ ಭಕ್ತ ಇದ್ದ ಹಾಗೆ ಕಾಣಲ್ಲ, ಅಕಸ್ಮಾತ್ ನೀವೇನಾರು ಹೀಗೆ ಶಿವಭಕ್ತ ಇರ್ತಾ ಇದ್ದಿದ್ದರೆ ನೀವು ಶಿವನಿಗೆ ಈ ರೀತಿ ಅವಮಾನ ಮಾಡೋದಿಲ್ಲ. ಆದ ಕಾರಣ ನೀವು ಶಿವನಿಗೆ ನಮಸ್ಕಾರ ಮಾಡಿ, ಯಾಕೆಂದರೆ ನಿಮ್ಮನ್ನು ನೋಡಿದರೆ ನಮ್ಗೆ ಅನಿಸ್ತೈತೆ ನೀವು ಶಿವನಿಗೆ ನಮಸ್ಕಾರ ಮಾಡಿದ್ದನ್ನು ಯಾರು ಕೂಡ ನಮ್ಮ ನಮ್ಮ ಈ ಪೂಜೆ ಮಾಡುವ ಪೂಜಾರಿ ವರ್ಗದವರು ಯಾರೂ ನೋಡಿಲ್ಲ ಅಂತ ಹೇಳಿದರು ಯಾರ ರಾಜ ಮಂತ್ರಿಗಳೆಲ್ಲ ಸೇರಿಕೊಂಡು. ಆವಾಗ ಈ ಸಮಂತ ಭದ್ರರು ಏನಂದರು, ಈಗ ಇದು ಭಾಳ ಪರಿಸ್ಥಿತಿಗೆ ಬಂತಲ್ಲ, ಅವರಂದರು ಇಲ್ಲ ನಾನು ನಮಸ್ಕಾರ ಮಾಡಲ್ಲ ಅಂತಂದರು. ಇಲ್ಲ ನೀವು ಮಾಡಲೇಬೇಕು ಅಂತಂದರು ಯಾರ ರಾಜ ಎಲ್ಲನು. ಆವಾಗ ಸಮಂತ ಭದ್ರರು ಅಂದರು, ನನ್ನ ನಮಸ್ಕಾರವನ್ನು ಈ ಶಿವನ ಪಿಂಡಿ ತಡ್ಕೊಳ್ಳಲ್ಲ ಅಂತಂದರು. ಇವರಿಗೆ ಕರೆಕ್ಟಾಗಿ ಅರ್ಥ ಆಗಿಲ್ಲ, ಯಾರಿಗೆ, ರಾಜನಿಗೆಲ್ಲನು. ಯಾಕೆ ಏನಾಯಿತು ಅಂತ ಕೇಳಿದ್ರು. ಅದಕ್ಕೆ ಸಮಂತ ಭದ್ರರು ಮತ್ತಂದರು, ನಾನು ಅಕಸ್ಮಾತ್ ನಮಸ್ಕಾರ ಮಾಡ್ಬೋದು, ಅಂದರೆ ನಿಮ್ಮ ನೀವು ಒತ್ತಾಯ ಮಾಡ್ತಿದ್ದೀರಿ ಅಂತ ನಾನೇನಾರು ನಮಸ್ಕಾರ ಮಾಡ್ಬೋದು, ಆದರೆ ನಿಮ್ಮ ಒತ್ತಾಯದಿಂದ ನಾನೇನಾರು ಅಕಸ್ಮಾತ್ ನಮಸ್ಕಾರ ಮಾಡಿದರೆ ಈ ಏನು ಪಿಂಡಿ ಏನಿದೆಯಲ್ಲ, ಅಂದರೆ ಲಿಂಗ ಏನಿದೆಯಲ್ಲ, ಇದು ನನ್ನ ನಮಸ್ಕಾರವನ್ನು ತಡ್ಕೊಳ್ಳಲ್ಲ, ಮತ್ತು ಇದು ಒಡೆದು ಹೋಗುತ್ತೆ ಹಾಗೀಗೆ ಅಂತ ಹೇಳಿದ್ರು. ಆವಾಗ ಮತ್ತೆ ನಿಮ್ಮ ನಮಸ್ಕಾರವನ್ನು ಯಾರು ತಡ್ಕೋತಾರೆ ಅಂತ ಕೇಳಿದ್ರು ಯಾರು ರಾಜ ಎಲ್ಲನು. ನನ್ನ ನಮಸ್ಕಾರವನ್ನು ತಡುವಂಥ ಶಕ್ತಿ ಯಾರು ವೀತರಾಗಿದ್ದಾರೆ, ಯಾರು ಸರ್ವಜ್ಞ ಇದ್ದಾರೆ, ಯಾರು ರಾಗ, ದ್ವೇಷ, ಕ್ರೋಧ, ಮಾನ, ಮಾಯ, ಲೋಭ ಆದಿ ವಿಕಾರಗಳಿಂದ 18 ದೋಷಗಳಿಂದ ಕ್ಷುಧ, ತೃಷ, ರಾಗ, ದ್ವೇಷ ಆದಿ ಎಲ್ಲ
18 ದೋಷದಿಂದ ಯಾರು ರಹಿತರಿದ್ದಾರೆ ಅಂಥ ಜಿನೇಂದ್ರ ಭಗವಾನರು ಮಾತ್ರ ನನ್ನ ನಮಸ್ಕಾರವನ್ನು ತಡ್ಕೊಳ್ಳೋದಕ್ಕೆ ಸಾಧ್ಯ. ಬೇರೆ ಯಾರೂ ಕೂಡ ನನ್ನ ನಮಸ್ಕಾರವನ್ನು ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಸ್ಪಷ್ಟವಾಗಿ ಸಮಂತಭದ್ರರು ಹೇಳಿಬಿಟ್ರು. ಆವಾಗ ರಾಜನಿಗೆ ಬಹಳ ಸಿಟ್ಟು ಬಂತು. ನಿಮಗೆ ಹಾಗೆಲ್ಲ ಇದ್ದರೆ ಮತ್ತೆ ಇಲ್ಲಿಗೆ ಯಾಕೆ ಬರಬೇಕಾಗಿತ್ತು? ಹಾಗೆ ಈಗ ನೀವು ಏನೇ ನಮ್ಗೆ ಅದೆಲ್ಲ ಬೇಡ, ನಮಗೆ ಅದೆಲ್ಲ ಗೊತ್ತಿಲ್ಲ, ನೀವು ಈಗ ಇಲ್ಲಿ ಶಿವನಿಗೆ ನಮಸ್ಕಾರ ಮಾಡಲೇಬೇಕು ಅಂತಂದರು. ಆವಾಗ ಈ ಸಮಂತಭದ್ರರಿಗೆ ಇದು ಅನಿವಾರ್ಯ ಆಯಿತು. ಆವಾಗ ಸಮಂತಭದ್ರಂದು ಅಕಸ್ಮಾತ್ ನಾನೇನಾದ್ರು ನಮಸ್ಕಾರ ಮಾಡ್ತೀನಿ, ಆದರೆ ಈಗ ಅಲ್ಲ, ನಾಳೆ ಬೆಳಿಗ್ಗೆ ಮಾಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ರಾಜ ಏನು ಮಾಡ್ದ? ರಾಜನೂ ಕುತೂಹಲಿ ಇದ್ದ. ಯಾರ? ರಾಜ ಶಿವಕೋಟಿ. ರಾಜ ಕುತೂಹಲಿ ಇದ್ದ. ಇರಲೇಪ್ಪ, ಹಂಗಾರೆ ನಾಳೆ ಬೆಳಗ್ಗೆನೇ ನೋಡುವ ಇವ್ರು ಏನು ಮಾಡ್ತಾರೆ ಮಾಡಲಿ ಅಂತ ಹೇಳಿ ಅವನೇನು ಮಾಡ್ದ? ಎಲ್ಲ ಸಿಪಾಯಿಗಳಿಗೆ ಆಜ್ಞೆ ಮಾಡ್ದ. ಎಲ್ಲ ಸಿಪಾಯಿಗಳು ಈ ಸುತ್ತ, ಈ ಮಂದಿರದ ಸುತ್ತ ಎಲ್ಲರೂ ನಿಂತಿರಬೇಕು. ಈ ಮಹಾಶಯನನ್ನು ಎಲ್ಲಿ ಹೊರಗಡೆ ಹೋಗೋದಕ್ಕೆ ಬಿಡಬಾರ್ದು. ಮತ್ತು ನಾಳೆ ಬೆಳಿಗ್ಗೆ ಎಲ್ಲ ಸಭಿಕರು, ಎಲ್ಲ ಮಂತ್ರಿವರ್ಗದವರು ನಾವು ಬರ್ತೀವಿ, ಆವಾಗ ಇವರು ನಮಸ್ಕಾರ ಮಾಡೋದನ್ನು ನಾವು ನೋಡ್ತೀವಿ, ಹಾಗೆ ಅಂತ ಹೇಳಿ ರಾಜ ಎಲ್ಲ ವ್ಯವಸ್ಥೆ ಮಾಡಿ ರಾಜ ಹೊರಟೇ ಹೋಗ್ಬಿಟ್ಟ. ಆವಾಗ ಇವರನ್ನು ಬಂಧನದಲ್ಲಿ ಇಡಲಾಯಿತು. ಆದರೆ ಆವಾಗ ಈ ಸಮಂತಭದ್ರರು ವಿಚಾರ ಮಾಡೋದಕ್ಕೆ ಶುರು ಮಾಡಿದ್ರು. ಈಗ ನಾನೇನು ಹೇಳಿಬಿಟ್ಟೆ, ಏನೋ ಈ ಪಿಂಡಿ ನನ್ನ ನಮಸ್ಕಾರ ತಡ್ಕೊಳ್ಳೋದಿಲ್ಲ, ನಾನೇನು ಅಕಸ್ಮಾತ್ ನಮಸ್ಕಾರ ಮಾಡಿರಿ ಒಡೆದೋಗುತ್ತೆ ಅಂತ ಹೇಳೋದೇನೋ ಹೇಳಿಬಿಟ್ಟೆ ನಾನು. ಆದರೆ ಅಕಸ್ಮಾತ್ ನಾಳೆ ನಾನೇನಾದ್ರು ನಮಸ್ಕಾರ ಮಾಡಬೇಕಿದ್ರೆ ಮಾಡಿದಾಗ ಈ ಪಿಂಡಿ ಏನಾದ್ರು ಒಡೆದಿಲ್ಲ ಅಂದರೆ ಏನು ಮಾಡೋದು? ನಂದು ಏನು ಬೇಕಾದ್ರೂ ಆಗೋಗಲಿ, ನನ್ನನ್ನು ಇವ್ರು ಬೇಕಾದ್ರೆ ಸಾಯಿಸಲಿ, ಏನು ಬೇಕಾದ್ರೂ ಮಾಡಲಿ, ಆದರೆ ಪವಿತ್ರ ಜೈನ ಧರ್ಮದ ಎಲ್ಲರೂ ಜೈನ ಧರ್ಮವನ್ನು ನೋಡಿ ನಗಾಡ್ತಾರೆ. ಜೈನ ಧರ್ಮದ ಸಾಧು ಹೀಗೆ ಮಾಡಿದ ಅಂಥೇಳಿ ಎಲ್ಲ ನಗಾಡ್ತಾರೆ. ಮತ್ತು ಜೈನ ಧರ್ಮದ ಎಲ್ಲ ಕಡೆ ಏನಾಗುತ್ತೆ? ಹಾನಿ ಆಗುತ್ತೆ ನನ್ನ ಕಡೆಯಿಂದ. ನನ್ನ ಹಾನಿ ಆದರೆ, ನನ್ನ ಶರೀರ ಹಾಳಾದರೆ ನನಗೇನು ಅದರಿಂದ ಯಾವುದೇ ರೀತಿ ಒಂದು ಅಂಶ ಮಾತ್ರ ದುಃಖ ಇಲ್ಲ, ಆದರೆ ನನ್ನ ಪವಿತ್ರ ಜೈನ ಧರ್ಮ ಹಾಳಾಗ್ತದೆ ಅಂತ ಹೇಳಿ ಬಹಳ ಚಿಂತೆ ಮಾಡ್ತಾ ಅವರು ವಿಚಾರ ಮಾಡಿದ್ರು. ಆಗಿದ್ದು ಆಗಿ ಹೋಯಿತು, ಇನ್ನು ಮುಂದೆ ಆಗೋದು ಬಾಕಿ ಇದೆ ಅಷ್ಟೇ. ಹಿಂದಾದ ವಿಚಾರಕ್ಕೆ ಈಗ ಏನು ಉಪಯೋಗ ಇಲ್ಲ, ಯಾವುದೇ ರೀತಿ ವಿಚಾರ ಮಾಡಿ ನಾನು ಏನು ಆಗೋದಿಲ್ಲ, ಮುಂದೆ ಆಗುವಂಥ ವಿಚಾರವನ್ನು ನಾನೀಗ ವಿಚಾರ ಮಾಡೋದೈತೆ ಅಂತ ಹೇಳಿ ಅವ್ರು ಏನು ಮಾಡ್ರು? ಜಿನೇಂದ್ರ ಭಗವಾನರು ಧ್ಯಾನ ಮಾಡ್ತಾ ಒಂದು ಮಂದಿರದ ಒಂದು ಮೂಲೆಯಲ್ಲಿ ಕುಳಿತುಕೊಂಡ್ಬಿಟ್ರು. ಆವಾಗ ಜಿನೇಂದ್ರ ಭಗವಾನರ ಧ್ಯಾನ ಮಾಡ್ತಾ ಅವರಿಗೆ ಏನಾಯಿತು? ಆವಾಗ ತಕ್ಷಣ ಅಲ್ಲಿ ಜಿನೇಂದ್ರ ಭಗವಾನರ ಶಾಸನ ರಕ್ಷಕ ದೇವಿಯಾದ ಅಂಬಿಕಾ ದೇವಿಯ ಆಸನ ಕಂಪಾಯಮಾನ ಆಗೋಯಿತು. ಅವರ ಭಕ್ತಿಯ ಪ್ರಭಾವದಿಂದ ಶಾಸನ ರಕ್ಷಕ ದೇವಿ ಅಂದರೆ ಅಂಬಿಕಾದೇವಿ ಸೀದಾ ಇಲ್ಲಿಗೆ ಬಂದ್ಲು. ಇವರಿಗೆ ನಮಸ್ಕಾರ ಮಾಡಿ ನಿಂತು ಹೇಳಲು, ಹೇ ಆಚಾರ್ಯಶ್ರೀ, ನೀವೇನು ವಿಚಾರ ಮಾಡಬೇಡ್ರಿ, ನಿಮ್ಮಿಂದ ಜೈನ ಧರ್ಮದ ಮಹಾಪ್ರಭಾವನೆ ಆಗುವಂಥದ್ದಿದೆ. ನೀವು ಹೇಗೆ ಹೇಳಿದ್ದೀರಾ ಹಾಗೆಯೇ ಆಗಲಿ. ನಾಳೆ ಬೆಳಿಗ್ಗೆ ನೀವು ನಮಸ್ಕಾರ ಮಾಡಿದರೆ ಅಕಸ್ಮಾತ್ ಆ ಪಿಂಡಿ ಒಡೆದು ಹೋಗುತ್ತೆ. ಆದರೆ ನೀವು ಒಂದು ಕೆಲಸ ಮಾಡಬೇಕು. ನೀವು ಈಗ ಸ್ವಯಂಭೂವ ಭೂತಹಿತೇನ ಭೂತಲಿ ಅನ್ನುವಂಥ ಇದನ್ನು ಪದ್ಯವನ್ನು ಅಂದರೆ ಶ್ಲೋಕವನ್ನು ಪ್ರಾರಂಭ ಮಾಡಿ ಅದರಲ್ಲಿ ನೀವು 24 ತೀರ್ಥಂಕರರ ಅಂದರೆ ವೃಷಭಾದಿ ಮಹಾವೀರರವರೆಗೆ 24 ತೀರ್ಥಂಕರರ ನೀವು ಸ್ತುತಿಯನ್ನು ಮಾಡಿರಿ. ಆ ಸ್ತುತಿಯ ಫಲಸ್ವರೂಪವಾಗಿ ನಿಮಗೆ ನಿಮ್ಮ ನಮಸ್ಕಾರದಲ್ಲಿ ಶಕ್ತಿ ಬಂದು ಆ ಪಿಂಡಿ ಒಡೆದು ಹೋಗುತ್ತೆ ಅಂತ ಶಾಸನ ರಕ್ಷಕ ದೇವಿ ಅಂಬಿಕಾ ಹೇಳಿ ಹೊರಟೇ ಹೋಗಿಬಿಟ್ಲು. ಆವಾಗ ಈ ಸಮಂತಭದ್ರಾಚಾರ್ಯರು ಅತ್ಯಂತ ಖುಷಿಯಾಯಿತು, ಇವರಿಗೆ ಭಾಳ ಆನಂದ ಅನಿಸ್ತು. ಇವರು ಬೆಳಿಗ್ಗೆ ಆದ ನಂತರ ಇವರದ್ದೆಲ್ಲ ಭಕ್ತಿ ಕ್ರಿಯೆಲ್ಲ ಮುಗಿಸ್ಕೊಂಡು ಅಷ್ಟೊತ್ತಿಗೆ ಬೆಳಿಗ್ಗೆ ಆಯಿತು. ಎಲ್ಲ ರಾಜ ಮಂತ್ರಿಗಳು ಸಭಿಕರು ಎಲ್ಲ ಬಂದು ನಿಂತು ಇವರನ್ನು ರಾಜ ಹೇಳ್ದ, ಆ ಅವ್ರು ಎಲ್ಲಿದ್ದಾರ ಕಳ್ಳ ಅವ್ನು ಹೊರಗಡೆ ತಗೊಂಬಂದು ಕರ್ಕೊಂಬರ್ರಿ ಅಂತ ರಾಜ ಅಂದ. ಆವಾಗ ಸೈನಿಕರು ಹೋಗಿ ಸಮಂತಭದ್ರಾಚಾರ್ಯನ ಹೊರಗಡೆ ಕರ್ಕೊಂಬಂದರು. ಹೊರಗಡೆ ಕರ್ಕೊಂಬರೋತ್ತಿಗೆ ಇವರ ಶರೀರದಲ್ಲಿ ಅತ್ಯಂತ ತೇಜಸ್ಸಿತ್ತು, ಮುಖದಲ್ಲಿ ಇಷ್ಟು ಸುಂದರವಾದ ಮುಗುಳ್ನಗೆ ಇತ್ತು, ಅಂದರೆ ಶರೀರದಲ್ಲಿ ಧೈರ್ಯ ಇತ್ತು. ಅವರ ನಡಿಗೆಯಲ್ಲಿ ವೀರ ನಡಿಗೆ, ಸಿಂಹ ನಡಿಗೆ ಇತ್ತು. ಯಾರ್ದ? ಸಮಂತಭದ್ರಾಚಾರ್ಯರದು. ಇದನ್ನೆಲ್ಲ ನೋಡಿ ರಾಜನಿಗೆ ಭಾಳ ಆಶ್ಚರ್ಯ ಆಗೋತು. ಅರೆ, ಈ ಮನುಷ್ಯ ಹೀಗೆ ಅಂತ ಪ್ರತಿಜ್ಞೆ ಮಾಡಿದಾನು, ಇವನು ಎಲ್ಲಾರು ಅಕಸ್ಮಾತ್ ಇದರಲ್ಲಿ ಸಕ್ಸಸ್ ಆಗ್ತಾನೆ ಅಂದರೆ ಇವನು ಈ ಪ್ರತಿಜ್ಞೆಯನ್ನು ಏನು ಮಾಡ್ತಾನೆ, ಇವನು ಇದರಲ್ಲಿ ಸಫಲ ಆಗ್ತಾನೆ.
ಅಂತ ಹೇಳಿ ಯಾರಿಗೆ ರಾಜನಿಗೆ ಒಂದು ಸ್ವಲ್ಪ ಮನಸ್ಸಿಗೆ ಅನಿಸ್ತಾ ಇತ್ತು, ಈ ಮನುಷ್ಯ ನಿನ್ನೆ ಪ್ರತಿಜ್ಞೆ ಮಾಡಿದ್ದಾನೆ, ಏನಾಗುತ್ತೋ ಏನೋ, ಅಲ್ಲ ಇವನ ಮುಖದ ಕಳೆ, ಇವನ ತೇಜಸ್ಸು, ಇವನ ಮುಗುಳ್ನಗೆ, ಇವನ ನಡಿಗೆ, ಇದನ್ನೆಲ್ಲ ನೋಡಿದರೆ ನನಗೆ ಅನಿಸುತ್ತೆ ಇವನು ಇದನ್ನು ಏನೋ ಗೆಲ್ತಾನೆ ಅನಿಸುತ್ತೆ ಅಂತ ರಾಜನೇ ಮನಸ್ಸಿನಲ್ಲಿ ಅನಿಸ್ತಾ ಇತ್ತು. ಆವಾಗ ಈ ಸಮಂತಭದ್ರಾಚಾರ್ಯರು ಹೇಳಿದ್ರು, ಈ ರಾಜ ಹೇಳ್ದ, ಜಾಸ್ತಿ ಸಮಯವನ್ನು ಹಾಳು ಮಾಡಿದ್ರಲ್ಲಿ ಇಲ್ಲಿ ಯಾವುದೇ ಅರ್ಥ ಇಲ್ಲ, ನೀವು ಫಸ್ಟಿಗೆ ನಮಸ್ಕಾರ ಮಾಡು ಅಂತ ಅಂದ. ಯಾರ? ಶಿವಕೋಟಿ ರಾಜ. ಆವಾಗ ಇವರು ನಮಸ್ಕಾರ ಮಾಡಿಲ್ಲ, ಆ ಜಾಗದಲ್ಲಿ ಕೂತ್ಕೊಂಡು ಸ್ತೋತ್ರ ಮಾಡೋದಕ್ಕೆ ಶುರು ಮಾಡಿದ್ರು. ಈಗ ನೀವು ನೋಡಿರ್ಬೋದು, ನೀವು ಕೇಳಿದಿರಿ, ಸಾಕಷ್ಟು ಶ್ರಾವಕರು ಕೂಡ ಇದನ್ನು ಸಾಕಷ್ಟು ಶ್ರಾವಕರು ಮಾಡ್ತಾರೆ. 24 ತೀರ್ಥಂಕರರ ಸ್ತುತಿ ಇದೆ ಅದರಲ್ಲಿ ನೋಡಿ. ಯಾವುದದು? ಸ್ವಯಂ ಭುವ ಭೂತ ಹಿತೇನ ಭೂತಲಿ ಸಮಾಜ ಸಜ್ಞಾನ ವಿಭೂತಿ ಚಕ್ಷುಷ. ಇದು ಏನೈತಲ್ಲ, ಇದನ್ನು ಅವರು ಪ್ರಾರಂಭ ಮಾಡಿದರು. ಮಾಡಿ ಒಂದು ತೀರ್ಥಂಕರ ಆಯಿತು, 2 ತೀರ್ಥಂಕರ ಆಯಿತು, 3ನೇ ತೀರ್ಥಂಕರ ಆಯಿತು. ಹಾಗೆ ಆಗ್ತಾ 7 ಮುಗೀತು. ಇನ್ನು 8ನೇ ನಂಬರ್ ತೀರ್ಥಂಕರರ ಸ್ತುತಿ ಬರಬೇಕಾಗಿತ್ತು. 8ನೇ ನಂಬರ್ ತೀರ್ಥಂಕರ ಯಾರು? ಚಂದ್ರಪ್ರಭಾ ಭಗವಾನರು. ಚಂದ್ರಪ್ರಭಾ ಭಗವಾನರ ಸ್ತುತಿ ಬರಬೇಕಾಗಿತ್ತು. ಆವಾಗ ಈ ಮಂತ್ರಿಗಳೆಲ್ಲ ಏನಂದ್ರು ಗೊತ್ತಾ, ಇವನು ನಾಟಕ ಮಾಡ್ತದಾನೆ, ಸ್ತುತಿ ಮಾಡ್ತೀನಿ, ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ ಅಂತ. ನಮಗೆ ಯಾವುದೇ ಸ್ತುತಿ ಸ್ತೋತ್ರದ ಅವಶ್ಯಕತೆ ಇಲ್ಲ. ನಾವು ಇವನು ಖಾಲಿ ಆ ಶಿವನಿಗೆ ನಮಸ್ಕಾರ ಮಾಡಿದ್ರೆ ಸಾಕಷ್ಟೇ ನಮ್ಮದು, ಮತ್ತಿನ್ನೇನಿಲ್ಲ. ಆವಾಗ ಇವನು ಗೊತ್ತಾಗುತ್ತೆ ಅಲ್ಲನಾ ಅಂತ ಅವ್ರು ಹೇಳಿದ್ರು. ಯಾರಿಗೆ? ಮಂತ್ರಿಗಳೆಲ್ಲ. ಇವನು ಸುಮ್ಮನೆ ನಾಟಕ ಮಾಡ್ತಾನೆ, ಸ್ತುತಿ ಮಾಡ್ತೀನಿ, ಸ್ತೋತ್ರ ಮಾಡ್ತೀನಿ ಅಂತ ಹೇಳಿ ಹಾಗೀಗೆ ಅಂತಂದರು. ಆವಾಗ ರಾಜ ಅಂದ, ಹೇ ಯೋಗಿವರ್ಯ, ನಿಮ್ಮದು ಸ್ತುತಿ ಸ್ತೋತ್ರ ಎಲ್ಲ ಬೇಡ ನಮಗೆ, ನೀವು ನಮಸ್ಕಾರ ಮಾಡಿ ಅಂತಂದರು. ಅಷ್ಟೊತ್ತಿಗೆ ಸ್ತೋತ್ರ ಏನು ಬರ್ತಿತ್ತು ಗೊತ್ತಾ, ಸ್ತುತಿ ಏನು ಬರ್ತಿತ್ತು ಗೊತ್ತಾ? ಸ್ವಯಂಭೂವ ಅದಾಯ್ತಲ್ಲ, ಅದು ಫಸ್ಟಿಗೆ ಶುರುವಾಗಿದೆ. ಈಗ 8ನೇ ನಂಬರಿಗೆ ಏನು ಬರ್ತೈತೆ? ಚಂದ್ರಪ್ರಭಂ ಚಂದ್ರಮರೀಚಿ ಗೌರಂ, ಅದು ಬರ್ತೈತಿ. ಅಲ್ಲಿ ಕೆಳಗಡೆ ಲೈನ್ನಾಗ ಒಂದು ಬರುತ್ತೆ, ಒಂದೇ ಬಿ ವಂದ್ಯಂ ಅಂತ ಹೇಳಿ ಅವ್ರು ಏನು ಮಾಡಿದ್ರು? ನಮಸ್ಕಾರ ಮಾಡಿದ್ರು. ನಮಸ್ಕಾರ ಮಾಡಿದ ತಕ್ಷಣವೇ ಏನಾಯಿತು? ಆ ಪಿಂಡಿ ಒಡೆದೋಯ್ತು. ಅದರಲ್ಲಿ ಚತುರ್ಮುಖ ಬಿಂಬ, ಅಂದರೆ ಚಂದ್ರಪ್ರಭು ಭಗವಾನರ ಚತುರ್ಮುಖದ ಬಿಂಬ ಹೊರಗಡೆ ಬಂದುಬಿಡ್ತು. ಅವಾಗ ಇದನ್ನು ಅದು ಹೊರಗಡೆ ಬಂತು. ಆವಾಗ ಎಲ್ಲರಿಗೂ ಆಶ್ಚರ್ಯ ಆಯಿತು. ಎಲ್ಲ ಕಡೆ ಜಯ ಜಯಕಾರ ಆಯಿತು. ಎಲ್ಲ ಕಡೆ ಆಶ್ಚರ್ಯ. ಎಲ್ಲರೂ ಬಾಯಿ ಮೇಲೆ ಕೈ ಮುಚ್ಕೊಂಡು ಹಿಂಗೆ ಮುಟ್ಕೊಂಡು ನೋಡ್ತಾ ಇದ್ದಾರೆ, ಏನಾಯಿತು ಅಂಥೇಳಿ. ಅಷ್ಟೊತ್ತಿಗೆ ಆ ತೀರ್ಥಂಕರ ಮೇಲೆ ಬಂದುಬಿಟ್ಟಿದ್ದಾರೆ, ಚತುರ್ಮುಖ ತೀರ್ಥಂಕರು ಅಲ್ಲಿ ಮೇಲೆ ಬಂದಿದ್ದಾರೆ. ಇದನ್ನೆಲ್ಲ ನೋಡಿ ರಾಜನಿಗೆ ಬಹಳ ಆಶ್ಚರ್ಯ ಆಗಿ ರಾಜ ನಮಸ್ಕಾರ ಮಾಡಿ ಕೇಳ್ದ, ಹೇ ಯೋಗಿರಾಜ್, ನೀವು ಯಾರು? ನಿಮ್ಮ ಪರಿಚಯನಾರು ಹೇಳ್ರಿ, ಇಂಥ ಮಹಾ ಚಮತ್ಕಾರ ಮಾಡುವಂಥ ಶಕ್ತಿ ನಿಮ್ಮಲ್ಲಿ ಎಲ್ಲಿಂದ ಬಂತು ಅಂತೆಲ್ಲ ಅತ್ಯಂತ ವಿನಯವಾಗಿ ಕೇಳ್ದ. ಯಾರ? ರಾಜ. ಆವಾಗ ಅವರು ಒಂದು ಶ್ಲೋಕ ಹೇಳಿದ್ರು. ನಾನೇನು ಆ ಶ್ಲೋಕ ಹೇಳೋದಿಲ್ಲ ನಿಮಗೆ, ಅದು ಕನ್ಫ್ಯೂಸ್ ಆಗುತ್ತೆ, ಖಾಲಿ ಭಾವಾರ್ಥ ಮಾತ್ರ ಹೇಳ್ತೀನಿ. ನಾನು ಕಾಂಜಿಯಲ್ಲಿ ನಗ್ನ ದಿಗಂಬರ ಸಾಧು ಆಗಿದ್ದೆ. ಅದಾದ ನಂತರ ಶರೀರದಲ್ಲಿ ರೋಗ ಆಗಿ ಹೋಯಿತು. ಇನ್ನು ನಾನು ಪುಂಡ್ರ ನಗರದಲ್ಲಿ ಬಂದೆ, ಅಲ್ಲಿ ಬೌದ್ಧ ಭಿಕ್ಷು ಆದೆ. ಅದಾದ ನಂತರ ದಶಾಪುರ ಅಂದರೆ ಮಂದೋಸೋರ್ ಅಲ್ಲಿಗೆ ಹೋದೆ. ಅಲ್ಲಿ ಮತ್ತೆ ಮಿಷ್ಟಾನ್ನ ಭೋಜ್ಯ ಆದೆ, ಆದರೂ ಕೂಡ ನನ್ನ ರೋಗ ನಿವಾರಣೆ ಆಗಿಲ್ಲ. ಇನ್ನು ಪರಿವ್ರಾಜಕ ವೇಷ ಹಾಕಿದೆ. ಅದಾದ ನಂತರ ಎಲ್ಲ ಇದು ಮಾಡ್ತಾ ಬನಾರಸ್ ಬಂದೆ, ಶೈವ ಸಾಧು ಆದೆ. ಹೇ ರಾಜನ್, ನಾನು ನಿಗ್ರಂಥವಾದಿ, ಸ್ಯಾದ್ವಾದಿ ಇದ್ದೀನಿ, ಅನೇಕಾಂತವಾದಿ ಇದ್ದೀನಿ. ನ್ಯಾಯಶಾಸ್ತ್ರದ ಸಿದ್ಧಾಂತದ ವಿಚಾರದಲ್ಲಿ ಪರಿಣತಿಯನ್ನು ಹೊಂದಿದಂಥ ವಾದ ವಿವಾದ ಮಾಡುವಂಥ ಮಹಾ ಶಾಸ್ತ್ರಜ್ಞ ಇದ್ದೀನಿ ನಾನು ಅಂತ ಹೇಳಿ ಯಾರಿಗೆ? ಈ ರಾಜನಿಗೆ, ಶಿವಕೋಟಿ ರಾಜನಿಗೆ ಹೇಳಿದರು. ಅವಾಗ ಶಿವಕೋಟಿ ರಾಜನಿಗೆ ಭಾಳ ಆಶ್ಚರ್ಯನೂ ಕೂಡ ಅನಿಸ್ತು, ಸಂತೋಷ ಕೂಡ ಅನಿಸ್ತು. ಅದಾದ ನಂತರ ಹೇಳಿದ್ರು, ಮೊದಲು ನಾನು ಪಾಟಲಿಪುತ್ರ ಅಂದರೆ ಪಾಟ್ನಾದಲ್ಲಿ ಬೇರಿ ಹೊಡೆಸಿದ್ದೆ ವಾದವಿವಾದಕ್ಕೆ. ಅಲ್ಲಿ ಎಲ್ಲರನ್ನ ವಾದವಿವಾದದಲ್ಲಿ ಸೋಲಿಸಿ ಜಿನೇಂದ್ರ ಭಗವಾನರ ಅನೇಕಾಂತ ವಾದವನ್ನು ನಾನು ಗೆಲ್ಲಿಸಿ ಬಂದಿದ್ದೀನಿ. ಇದಾದ ನಂತರ ಮಾಲವ ದೇಶಕ್ಕೆ ಹೋಗಿದ್ದೀನಿ, ಅಲ್ಲೂ ಕೂಡ ಗೆದ್ದು ಬಂದಿದ್ದೀನಿ. ಇದಾದ ನಂತರ ಸಿಂಧು ದೇಶಕ್ಕೆ ಹೋದೆ, ಅಲ್ಲಿ ಕೂಡ ಎಲ್ಲ ಬೇರಿ ಹೊಡೆಸಿ ಎಲ್ಲರನ್ನು ಕರೆಸಿ ನಾನು ವಾದ ವಿವಾದ ಮಾಡಿ ಜಿನೇಂದ್ರ ಭಗವಾನರ ಶಾಸನವನ್ನು ನಾನು ಜಯವಂತವಾಗಿ ಮಾಡಿ ಬಂದಿದ್ದೀನಿ. ಇದಾದ ನಂತರ ನಾನು ಕಾಂಚೀಪುರಕ್ಕೆ ಹೋಗಿದ್ದೀನಿ. ಇನ್ನು ಠಾಕಾ ಅಂದರೆ ಬಂಗಾಲಕ್ಕೆ ಹೋಗಿದ್ದೀನಿ. ಇನ್ನು ವಿದಿಶಾ ಅನ್ನುವ ಹೆಸರಿನ ದೇಶದಲ್ಲಿ ಕೂಡ ನಾನೇನ ವಾದ ವಿವಾದವನ್ನು ಮಾಡಿ ಬಂದಿದ್ದೀನಿ. ಹೀಗೆ
ಅವರು ಎಲ್ಲ ಹೇಳ್ತಾ ಹೋದರು. ಕರ್ನಾಟಕ ಅಂದರೆ ಕರಾಡ್ ಜಿಲ್ಲೆಯ ಸಥರದಲ್ಲಿ ಕೂಡ ಹೋಗಿ ನಾನು ಎಲ್ಲ ವಾದ ವಿವಾದವನ್ನು ಮಾಡಿದ್ದೀನಿ. ಹೇ ರಾಜನ್, ನನ್ನ ಮುಂದುಗಡೆ ವಾದ ವಿವಾದ ಮಾಡುವಂಥ ಯಾವುದೇ ಅಕಸ್ಮಾತ್ ಇಲ್ಲಿ ಯಾವ್ದಾರು ವಿದ್ವಾನ್ಗಳಿದ್ರೆ ಯಾರೇ ಇದ್ದರೂ ಕೂಡ ಬಂದ್ಲಿ, ನಾನು ವಾದ ವಿವಾದ ಮಾಡೋದಕ್ಕೆ ಎಲ್ಲ ತಯಾರಿದ್ದೀನಿ ಅಂತ ಹೇಳಿ, ಹೇ ರಾಜನ್, ನನ್ನ ರೋಗದ ಕಾರಣದಿಂದ ನಾನು ಇಂಥ ಎಲ್ಲ ಬೇರೆ ಬೇರೆ ಛದ್ಮ ವೇಷಗಳನ್ನು ಹಾಕಿ ನನಗೆಲ್ಲ ತಿರುಗಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಬಂದಿತ್ತು. ಆದರೆ ನನಗೆ ಈಗ ಮತ್ತೆ ಸಮ್ಯಕ್ ಚಾರಿತ್ರವನ್ನು ಪಾಲನೆ ಮಾಡುವಂಥ ಶಕ್ತಿ ಬಂತು ರಾಜ. ನನ್ನ ರೋಗ ನಿವಾರಣೆ ಆಯಿತು. ನಾನು ಇಂದಿನಿಂದ ಮತ್ತೆ ದಿಗಂಬರ ಮುನಿಯಾಗಿ ನಿರ್ದೋಷ ಆಚರಣೆಯನ್ನು ಮಾಡಿ ನಿರ್ದೋಷ ಜಿನೇಂದ್ರ ಭಗವಾನರ ಶಾಸನವನ್ನು ನಿರ್ದೋಷ ರೂಪದಿಂದ ನಾನು ಆಚರಣೆ ಮಾಡಿ ನನ್ನ ಆತ್ಮವನ್ನು ಕಲ್ಯಾಣ ಮಾಡಿಕೊಳ್ಳೋದರ ಜೊತೆಗೆ ಜಿನೇಂದ್ರ ಭಗವಾನರ ಶಾಸನವನ್ನು ಕೂಡ ನಾನು ಪಡಿಸುವಂಥ ವಿಚಾರವನ್ನು ನಾನು ಮಾಡ್ತೀನಿ. ಇನ್ನು ಮುಂದೆ ನಾನು ಆ ಚಾರಿತ್ರವನ್ನು ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ರು. ಹೇಳಿ ಅವ್ರು ಏನು ಮಾಡ್ರು, ಏನು ಅವರ ಸಾಧು ವೇಷ ಇತ್ತಲ್ಲ ಅದನ್ನೆಲ್ಲ ತೆಗೆದು ಬಿಸಾಡಿ ಕೇಶಲೋಚನೆ ಮಾಡಿ ದಿಗಂಬರ ಸಾಧುಗಳು ಹೇಗಿರ್ತಾರೆ ನೋಡಿ ಆ ದ್ವೇಷವನ್ನು ಧಾರಣೆ ಮಾಡಿದ್ರು. ದಿಗಂಬರ ದೀಕ್ಷೆ ಸ್ವಯಂ ತಗೊಂಡ್ರು ಅವರು. ಹೀಗಾದ ನಂತರ ಸಮಂತ ಭದ್ರಾಚಾರ್ಯರ ಆ ಭಾರಿ ವ್ಯಕ್ತಿತ್ವ, ಆ ಭಾರಿ ತೇಜಸ್ಸು, ಆ ವಾದ ವಿವಾದ ಶೈಲಿ, ಆ ಮಾತಾಡುವ ಶೈಲಿ, ಆ ತೇಜಸ್ಸು, ಇದನ್ನೆಲ್ಲ ನೋಡಿ, ಆ ಜ್ಞಾನವನ್ನೆಲ್ಲ ನೋಡಿ ಈ ರಾಜ ಶಿವಕೋಟಿ ಅತ್ಯಂತ ಮುಗ್ಧ ಆಗಿ ಅವನು ಏನು ಮಾಡ್ದ, ಶಿವಕೋಟಿ ರಾಜ ಅವನು ವೈರಾಗ್ಯ ಆಗಿ ಹೋಯ್ತು. ಅವನಿಗೆ ಶಿವಕೋಟಿ ರಾಜನಿಗೆ ಇವರದ್ದೆಲ್ಲ ಕೇಳಿ ವೈರಾಗ್ಯ ಆಗಿ ಹೋಯ್ತು. ಶಿವಕೋಟಿ ರಾಜ ರಾಜ್ಯವನ್ನೆಲ್ಲ ಬಿಟ್ಟು ಅವ್ರ ಮಕ್ಕಳಿಗೆ ಬಿಟ್ಟು ಶಿವಕೋಟಿ ರಾಜ ಏನು ಮಾಡ್ದ, ಇವರು ಸಮಂತ ಭದ್ರ ಹತ್ರ ಮುನಿ ದೀಕ್ಷೆ ತಗೊಂಡ್ಬಿಟ್ಟ. ಶಿವಕೋಟಿ ರಾಜ ತಗೊಂಡ, ಮತ್ತೆ ಸಾಕಷ್ಟು ಜನ ಮಂತ್ರಿಗಳು ಎಲ್ಲನ ತಗೊಂಡ್ರು, ದೀಕ್ಷೆ ತಗೊಂಡ್ರು, ಸಾಕಷ್ಟು ಜನ ಎಲ್ಲ ಶ್ರಾವಕರ ವ್ರತಗಳನ್ನೆಲ್ಲ ಗ್ರಹಣ ಮಾಡಿದ್ರು ನೋಡ್ರಿ. ಆವಾಗ ಚಾರಿತ್ರ ಮೋಹನಿಯ ಕರ್ಮದ ಅತ್ಯಂತ ಕ್ಷಯಕ್ಷಮ ಆಗಿರೋದ್ರಿಂದ ಯಾರು ಶಿವಕೋಟಿ ರಾಜ ಏನು ಮಾಡ್ರು, ಮುನಿ ದೀಕ್ಷೆ ತಗೊಂಡು ಚಾರಿತ್ರವನ್ನು ಪಾಲನೆ ಮಾಡೋದಕ್ಕೆ ಶುರು ಮಾಡ್ರು. ಇನ್ನು ಗುರುಗಳ ಸಾನ್ನಿಧ್ಯ ಅಂದರೆ ಯಾರ ಸಮಂತ ಭದ್ರಾಚಾರ್ಯರ ಸಾನ್ನಿಧ್ಯದಲ್ಲಿ ನಿಂತು ಆ ಶಿವಕೋಟಿ ಏನು ಮುನಿದ್ರಲ್ಲ ಶಿವಕೋಟಿ ಅವರು ಎಲ್ಲ ಶಾಸ್ತ್ರಗಳನ್ನು ಒಂದು ಕ್ರಮದಿಂದ ಅಭ್ಯಾಸ ಮಾಡೋದಕ್ಕೆ ಶುರು ಮಾಡ್ರು. ಹೀಗೆ ಅಭ್ಯಾಸ ಮಾಡ್ತಾ ಆ ಮಹಾಮುನಿ ಶಿವಕೋಟಿಗೆ ಅತ್ಯಂತ ಉತ್ಕೃಷ್ಟ ಶಾಸ್ತ್ರದ ಜ್ಞಾನ ಆಗೋಯ್ತು. ಆ ಸಮಯದಲ್ಲಿ ಲೋಹಾಚಾರ್ಯರು ಬರೆದಂಥ ಶಾಸ್ತ್ರ ಇತ್ತು. ಅದು ಎಷ್ಟು 84,000 ಶ್ಲೋಕ ಪ್ರಮಾಣದಲ್ಲಿ ಅದನ್ನು ಬರೆದಿದ್ರು. ಅದರ ಹೆಸರಿತ್ತು ಆರಾಧನಾ ಗ್ರಂಥ. ಅದು ಬಹಳ ದೊಡ್ಡ ಇರೋದ್ರಿಂದ ನಮ್ಮ ಶ್ರಾವಕರು ಅದನ್ನು ಈಗ ಇನ್ನು ಮುಂದೆ ಅಭ್ಯಾಸ ಮಾಡೋದು ಬಹಳ ಕಷ್ಟ ಅನ್ನುವ ತಿಳುವಳಿಕೆ ಬಂದು ಆ ಮಹಾಮುನಿ ಶಿವಕೋಟಿಯವರು ಅಂದರೆ ಸಂಕ್ಷೇಪ ರೂಪದಾಗಿ ಮಾಡಿ ಅದನ್ನು 3,500 ಶ್ಲೋಕ ಪ್ರಮಾಣದಲ್ಲಿ ಅದನ್ನು ಸಂಕ್ಷೇಪ ಮಾಡಿ ಅದನ್ನು ಆ ಸಮಯದಲ್ಲಿ ಬರೆದರು. ಯಾರೋ ಈ ಶಿವಕೋಟಿ ಮುನಿ ಮಹಾರಾಜರು. ಹೀಗೆ ಸಮಂತ ಭದ್ರಾಚಾರ್ಯರಿಂದ ದೀಕ್ಷಿತರಾಗಿ ಶಿಕ್ಷಣವನ್ನು ಪಡೆದು ಶಿವಕೋಟಿ ಮುನಿ ಮಹಾರಾಜರು ಮಹಾ ಕಲ್ಯಾಣವನ್ನು ಮಾಡಿದರು. ಜಿನೇಂದ್ರ ಭಗವಾನರ ಧರ್ಮದ ಮಹಾ ಪ್ರಭಾವನೆಯನ್ನು ಮಾಡಿದರು. ಆ ಮಹಾ ಮುನಿಗಳಾದ ಸಮಂತ ಆಚಾರ್ಯ ಭಗವಾನ್ ಸಮಂತ ಭದ್ರರು ಮತ್ತು ಮಹಾಮುನಿ ಶಿವಕೋಟಿಯವರು ನನ್ನ ಕರ್ಮದ ಕ್ಷಯ ಮಾಡೋದಕ್ಕೆ ಕಾರಣ ಆಗಲಿ, ಅವರ ಭಕ್ತಿ ಮಾಡೋದ್ರಿಂದ ನನ್ನ ಕರ್ಮಗಳು ಕ್ಷಯ ಆಗಲಿ, ಅವರ ಭಕ್ತಿ ಮಾಡೋದ್ರಿಂದ ಅವರ ರೀತಿ ಜ್ಞಾನ ಚಾರಿತ್ರ ನನಗೂ ಕೂಡ ಪ್ರಾಪ್ತಿ ಆಗಲಿ ಅಂತ ನಾನು ಭಗವಾನರ ಹತ್ರ ಬೇಡ್ಕೊಳ್ತಾ ಇದ್ದೀನಿ. ಇದೇ ಇಲ್ಲಿ ಇದನ್ನು ಪೂರ್ವಾಚಾರ್ಯರಿಂದ ರಚಿತವಾದ ಈ ಕಥೆಯನ್ನು ಬ್ರಹ್ಮಚಾರಿ ಶ್ರೀ ನೇಮಿದತ್ತರಿಂದ ಸಂಗ್ರಹಿತವಾಗಿದೆ. ಅದನ್ನು ಆರಾಧನಾ ಕಥಾಕೋಶದಲ್ಲಿ ಇದಿದೆ. ಆ ಆರಾಧನಾ ಕಥಾಕೋಶದಿಂದ ನಾನು ಆಯ್ದು ನಿಮಗೆ ಹೇಳಿದ್ದೀನಿ ಬಂಧುಗಳೇ. ನಿಮ್ಮ ಸಮ್ಯಕ್ ದರ್ಶನದ ದೃಢತೆಗೆ ಈ ಕಥೆ ಅತ್ಯಂತ ಸಹಾಯವಾಗಲಿ ಅಂತ ನಾನು ಇಚ್ಛೆ ಮಾಡ್ತೀನಿ. ಮಹಾವೀರ ಭಗವಾನರಿಗೆ ಜಯವಾಗಲಿ.